ಮೋಕ್ಷ ಮಾಡ್ಬೇಕು. ನೀವು ಮೋಕ್ಷ ಮಾಡ್ಬೇಕು, ಸೀಡ್ ಮಾಡ್ಬೇಕಪ್ಪ ಅಂದ್ರೆ ಸುಜೋಕೋ ರಿಫ್ಲೆಕ್ಸಾಲಜಿ ಬೇಕು. ಹಾಗಾಗಿ ಈ ಮೋಕ್ಷ ಮತ್ತು ಸೀಡ್ ಥೆರಪಿಯಲ್ಲಿ ನಾವು ಮೊದಲು ಸುಜೋಕೋ ರಿಫ್ಲೆಕ್ಸಾಲಜಿಯನ್ನ ಹೇಳ್ಕೊಡ್ತೀವಿ. ಸುಜೋಕೋ ರಿಫ್ಲೆಕ್ಸಾಲಜಿ ಟೋಟಲಿ ಕಲಿಬೇಕು. ದೇಹದ ಮುಂದಿನ ಭಾಗ, ಹಿಂದಿನ ಭಾಗ, ಕಣ್ಣೆಲ್ಲಿ ಬರುತ್ತೆ, ಮೂಗ್ ಹೆಂಗ್ ಐಡೆಂಟಿಫಿಕೇಶನ್ ಮಾಡ್ಬೇಕು, ಅಲ್ಲಿ ಹೆಂಗ್ ಮಾಡ್ಬೇಕು, ಗಂಟ್ಲ್ ಹೆಂಗ್ ಮಾಡ್ಬೇಕು, ತಳಗಡೆ ಎದೆಯ ಭಾಗ ಹೇಗ್ ಮಾಡ್ಬೇಕು, ಈ ದೇಹದ ರಿಫ್ಲೆಕ್ಸ್ ಅನ್ನ ನಾವು ಈ ಕೈ ಮೇಲೆ ಕೊಡ್ತೀವಿ. ಸರಿನಾ? ಆ ಕೈ ಮೇಲೆ ರಿಫ್ಲೆಕ್ಸ್ ಅನ್ನ ನೀವು ಸರಿಯಾಗಿ ಕಂಡಿಡಿದ್ರೆ ಇಲ್ಲಿ ಆಗಿರುವ ಕಾಯಿಲೆ ವಾಸಿ ಆಗುತ್ತೆ. ರೈಟ್ ನೀ ಪೇನ್ ಅಂತ ಬರುತ್ತಪ್ಪ. ಎಡಗೈಯಲ್ಲಿ ಈ ಕೈ ಈ ಕಡೆ ತಗೊಂತೀರಾ, ಈ ಕಡೆ ತಗೊಂತೀರಾ? ಮೋಸ್ಟ್ ಆಫ್ ಸ್ಟೂಡೆಂಟ್ ಏನ್ ನೋಡ್ತಾರೆ, ಸರ್ ಈ ತರ ಹಿಡಿದಿರಲ್ವಾ, ಈ ಕಡೆ ಬರುತ್ತಲ್ಲ, ಈ ಕಡೆ ಮಾಡ್ತೀನಿ ಅಂದ್ರೆ ಎರಡು ಕಡೆ ಮಾಡ್ಬಿಡ್ತೀನಿ. ತಪ್ಪು. ಏನಾ? ಈ ಕಡೆ ಹಿಡಿದಾಗ ಈ ಕಡೆ ಬರುತ್ತೆ, ಇದು ಈ ಕಡೆ ಮಾಡ್ಬಿಡ್ತೀನಿ, ಇದು ಈ ಕಡೆ ಇರುತ್ತೆ, ಈ ಕಡೆ ಮಾಡ್ಬಿಡ್ತೀನಿ. ಅಲ್ಲ, ರೈಟ್ ಲೆಫ್ಟ್ ಡಿವೈಡ್ ಮಾಡ್ಕೊಳ್ಳೋದಿರುತ್ತೆ. ಸಿಂಪ್ಟಮ್ಸ್ ವೈಸ್ ಮೋಕ್ಷ ಪೇನ್ ಅನ್ನ ನೋಡಿ ಟ್ರೀಟ್ಮೆಂಟ್ ಕೊಡೋದಿರುತ್ತೆ. ಪೇನ್ ಪಾಯಿಂಟ್ ಅಂತ ಬರುತ್ತೆ ಸೀಡ್ ಥೆರಪಿಯಲ್ಲಿ. ಒಂದು ಸೀಡ್ ಥೆರಪಿ ಮಾಡ್ಬೇಕಂದ್ರೆ ಯಾಂಗ್ ಬ್ರೈನಿಗೆ ಅಥವಾ ಮೋಕ್ಷ ಮಾಡ್ಬೇಕು. ನೀವು ಮೋಕ್ಷ ಮಾಡ್ಬೇಕು, ಸೀಡ್ ಮಾಡ್ಬೇಕಪ್ಪ ಅಂದ್ರೆ ಸುಜೋಕೋ ರಿಫ್ಲೆಕ್ಸಾಲಜಿ ಬೇಕು. ಸುಜೋಕೋ ರಿಫ್ಲೆಕ್ಸಾಲಜಿ ಹೇಗ್ ಬೇಕಪ್ಪ ಅಂದ್ರೆ ಇಲ್ಲಿ ಬರುತ್ತಾ ಅಂತಲ್ಲ, ಇಲ್ಲೇ ಬರುತ್ತೆ. ನಿಮ್ಗೆ ತೊಂದರೆ ಆಗಿದೆ ಅಂದ್ರೆ ಇಲ್ಲಿ ಆ ಆರ್ಗನ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತೇಳಿ ನೀವು ಸರಿಯಾಗಿ ಕಂಡಿಡಿದ್ರೆ ನೀವು ಮೋಕ್ಷ ಮಾಡಿದ್ರೆ ವರ್ಕ್ ಆಗುತ್ತೆ, ಸೀಡ್ ಥೆರಪಿ ಮಾಡಿದ್ರೆ ವರ್ಕ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಆ ಪ್ಲೇಸ್ ಅನ್ನ ಕಂಡುಹಿಡಿಬೇಕು. ಸರಿನಾ? ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ ಈ ಮೋಕ್ಷ ಮತ್ತು ಸೀಡ್ ಥೆರಪಿಯಲ್ಲಿ ನಾವು ಮೊದಲು ಸುಜೋಕೋ ರಿಫ್ಲೆಕ್ಸಾಲಜಿಯನ್ನ ಹೇಳ್ಕೊಡ್ತೀವಿ. ನೀ ಎಲ್ಲಿ ಬರುತ್ತೆ ಕೈಯಲ್ಲಿ, ಈಲ್ ಎಲ್ಲಿ ಬರುತ್ತೆ, ಚೆಸ್ಟ್ ಎಲ್ಲಿ ಬರುತ್ತೆ, ಲಿವರ್ ಎಲ್ಲಿ ಬರುತ್ತೆ, ಕಿಡ್ನಿ ಎಲ್ಲಿ ಬರುತ್ತೆ, ಲಂಗ್ ಎಲ್ಲಿ ಬರುತ್ತೆ, ಸ್ಪ್ಲೀನ್ ಎಲ್ಲಿ ಬರುತ್ತೆ, ಗಾಲ್ ಬ್ಲಾಡರ್ ಎಲ್ಲಿ ಬರುತ್ತೆ, ಯೂರಿನರಿ ಬ್ಲಾಡರ್ ಎಲ್ಲಿ ಬರುತ್ತೆ, ಸ್ಕಿನ್ ಜಾಯಿಂಟ್ ಎಲ್ಲಿ ಬರುತ್ತೆ, ಕಣ್ಣು ಎಲ್ಲಿ ಬರ್ತವೆ, ಮೂಗ್ ಎಲ್ಲಿ ಬರುತ್ತೆ, ಗಂಟ್ಲು ಎಲ್ಲಿ ಬರುತ್ತೆ, ಚೆಸ್ಟ್ ಎಲ್ಲಿ ಬರುತ್ತೆ, ರೈಟ್ ಲಂಗ್ ಯಾವುದು, ಲೆಫ್ಟ್ ಲಂಗ್ ಯಾವುದು, ರೈಟ್ ನೀ ಯಾವುದು, ಲೆಫ್ಟ್ ನೀ ಯಾವುದು, ರೈಟ್ ಒಳಗಡೆ ಇವಾಗ ಈ ಕೈ ಇದೆ ಅಪ್ಪ, ಅಥವಾ ಈ ಮೊಳಕಾಲ ಅಂತ ತಿಳ್ಕೊಳ್ಳಿ. ಇದು ಹೊರಭಾಗ, ಇದು ಒಳಭಾಗ, ಹೌದಲ್ವಾ? ಈ ಕಡೆ ಎಲ್ಲಿ ಬರುತ್ತೆ ಕೈಯಲ್ಲಿ, ಈ ಕಡೆ ಎಲ್ಲಿ ಬರುತ್ತೆ, ಈ ಭಾಗ ಎಲ್ಲಿ ಬರುತ್ತೆ, ಈ ಭಾಗ ಎಲ್ಲಿ ಬರುತ್ತೆ, ಎಲ್ಲ ಡಿವೈಡ್ ಮಾಡೋದನ್ನ ಹೇಳ್ಕೊಡ್ತೀವಿ. ಇದೇ ನಿಮಗೆ 2 to 3 ಕ್ಲಾಸಸ್ ಆಗ್ಬೋದು ಸುಜೋಕೋ ರಿಫ್ಲೆಕ್ಸಾಲಜಿ. ಯಾಕಂದ್ರೆ ಈ ಸುಜೋಕೋ ರಿಫ್ಲೆಕ್ಸಾಲಜಿ ನೀವು ಕಲ್ತ್ರೆ ಮೋಕ್ಷ ಸರಿಯಾಗಿ ಮಾಡ್ತೀರಿ. ಮೋಕ್ಷದಲ್ಲಿ 2 ತರ, ಒಂದು ಸುಜೋಕೋ ರಿಫ್ಲೆಕ್ಸಾಲಜಿ ಮಾಡ್ಬೋದು, ಇನ್ನೊಂದು ಅಕ್ಯುಪಂಕ್ಚರ್ ಪಾಯಿಂಟಿಂಗ್ ಮಾಡ್ಬೋದು. ಅಕ್ಯುಪಂಕ್ಚರ್ ಪಾಯಿಂಟ್ ನಿಮಗೆ ಇಮೇಜ್ ತೋರಿಸ್ಬಿಟ್ರೆ ಲೊಕೇಟ್ ಆಗ್ತದೆ, ನೀವು ಮಾಡ್ಬಿಡ್ತೀರಿ. ಆದ್ರೆ ಇಲ್ಲಿ ಮಾಡೋದಿದೆ ಅಲ್ವಾ ಇಂಪಾರ್ಟೆಂಟ್. ಹಾಗಾಗಿ ಈ ಮೋಕ್ಷ ಮತ್ತು ಸೀಡ್ ಥೆರಪಿಯಲ್ಲಿ ನಿಮ್ಗೆ ಅಡ್ವಾನ್ಸ್ ಏನಪ್ಪಾ ಅಂದ್ರೆ ಇದನ್ನ ಕಲಿತೀರಿ. ಸುಜೋಕೋ ಥೆರಪಿಯನ್ನ ಡೀಟೇಲ್ ಆಗಿ 1-2 ಕ್ಲಾಸ್ ಅಲ್ಲಿ ಕಲಿತೀರಿ. ಮತ್ತೆ ಮೋಕ್ಷ ಮಾಡ್ಬೇಕು, ಸೀಡ್ ಥೆರಪಿ ಮಾಡ್ಬೇಕಂದ್ರೆ ಒಂದಿಷ್ಟು ಅಕ್ಯುಪಂಕ್ಚರ್ ಪಾಯಿಂಟ್ ಗೊತ್ತಿರ್ಬೇಕು ನಿಮ್ಗೆ. SI3, ಲಂಗ್ 3, ಲಂಗ್ 5, ಲಂಗ್ 9, ಲಂಗ್ 7, H8, SP6, ಸ್ಟಮಕ್ 43, 36. ಅಕ್ಯುಪಂಕ್ಚರ್ ಪಾಯಿಂಟ್ ಗೊತ್ತಿರ್ಬೇಕು. ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಅಲ್ಲಿ ಮೋಕ್ಷ ಮಾಡ್ಬೇಕಾಗತ್ತೆ, ಅಲ್ಲಿ ಕೆಲವೊಂದ್ಸಲ ಸೀಡ್ ಹಾಕ್ಬೇಕಾಗತ್ತೆ. ಸೀಡ್ ಥೆರಪಿಯಲ್ಲಿ 4 ಹಂತದ ಥೆರಪಿಯನ್ನ ಮಾಡ್ಬೇಕಾಗತ್ತೆ. ಯಾಂಗ್ ಬ್ರೈನಿಗೆ ಹಾಕ್ಬೇಕು, ರಿಫ್ಲೆಕ್ಸಾಲಜಿಗೆ ಹಾಕ್ಬೇಕು, ಕೋ ಆರ್ಗನಿಗೆ ಹಾಕ್ಬೇಕು, ಬ್ರದರ್ ಆರ್ಗನಿಗೆ ಹಾಕಬೇಕು. ಅದನ್ನ ಪೇನ್ ಬರ್ತಾ ಇದೆ ಅಥವಾ ತೊಂದರೆ ಆಗಿದೆ ಅಂದ್ರೆ ಯಾರು ಕಾರಣ ಇರುತ್ತೆ. ಡೀಟೇಲ್ ಆಗಿ ಥಿಯರಿ ಫಸ್ಟ್ ಸುಜೋಕೋ ಥೆರಪಿಯನ್ನ ಕಲಿತೀರಿ, ನಂತರ ಮೋಕ್ಷ ಕಲಿತೀರಿ, ನಂತರ ಸೀಡ್ ಅನ್ನ ಅಪ್ಲೈ ಮಾಡೋದು ಹೇಗೆ ಕಲಿತೀರಿ. ನೀವು ಮೋಕ್ಷ ಸೀಡ್ ಥೆರಪಿ ಎಟ್ ಎ ಟೈಮ್ ಮಾಡಿದ್ರೆ ನಿಮ್ಮ ಪೇನು 10 ದಿನಕ್ಕೆ ವಾಸಿ ಆಗೋದು 5 ದಿನಕ್ಕೆ ವಾಸಿ ಆಗುತ್ತೆ, ಮತ್ತೆ ಎಫೆಕ್ಟಿವ್ ಆಗಿ ವಾಸಿ ಆಗುತ್ತೆ. ಹಾಗಾಗಿ ಈ ತರಗತಿಯಲ್ಲಿ ನಾವು ಸುಜೋಕೋ ರಿಫ್ಲೆಕ್ಸಾಲಜಿ ಜೊತೆಗೆ ಒಂದಿಷ್ಟು ಅಕ್ಯುಪಂಕ್ಚರ್ ಪಾಯಿಂಟ್ ಜೊತೆಗೆ ಮೋಕ್ಷ ಮತ್ತು ನಿಮ್ಗೆ ಸುಜೋಕೋ ರಿಫ್ಲೆಕ್ಸಾಲಜಿ ಅಕ್ಯುಪಂಕ್ಚರ್ ಪಾಯಿಂಟ್ ಐಡೆಂಟಿಫಿಕೇಶನ್ ಅನ್ನ ಮಾಡುತ್ತೆ. ಸೀಡ್ ಥೆರಪಿ ಮತ್ತು ಮೋಕ್ಷ ಥೆರಪಿ ನಿಮ್ಮ ಕಾಯಿಲೆಯನ್ನ ವಾಸಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ತರಗತಿ ಡೀಟೇಲ್ ಆಗಿರುತ್ತೆ, ಕಲಿತಾ ಬರ್ತೀರಿ.